ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬ್ರೋಕ್ಲಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಬಿಡಿಸ್ಕೊಂಡಿದ್ದೀನಿ ಈ ಥರ ಬ್ರೋಕ್ಲಿನ ಸಣ್ಣದಾಗಿ ಈ ಥರ ನೋಡಿ. ಉಗುರು ಬೆಚ್ಚ ನೀರು ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ಒಂದ್ಸರಿ ವಾಶ್ ಮಾಡಿ ಮತ್ತೊಂದು ಸರಿ ನೀರು ಹಾಕಿ ಹಿಂಗೆ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಮಾಡೋಣ. ಈಗ ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಸಾಸಿವೆ ಹಾಕ್ತಾಯಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಲೈಟಾಗಿ ಫ್ರೈ ಆಗಲಿ. ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ. ಟೊಮೊಟೊ ಟೊಮೊಟೊ ಹಾಕ್ಕೊಂಡು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗ ಬ್ರೋಕ್ಲಿ ಹಾಕ್ಕೊಳ್ಳೋಣ. ನೀಟಾಗಿ ವಾಶ್ ಮಾಡಿ, ಹುಳ ಇರುತ್ತೆ ನೋಡಿಕೊಂಡು ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪು ಅರಿಶಿನ ಹಾಕ್ಕೊಂಡು ವಾಶ್ ಮಾಡಿ ಒಂದು 2-3 ಸರಿ ಹಾಕಬೇಕು. ಒಂದು 3/4 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ 1/4 ಸ್ಪೂನು. ಸ್ವಲ್ಪ ಪೆಪ್ಪರ್ ಹಾಕೋಣ, ಅದೊಂದು 1/4 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡಿ, ಎಲ್ಲ ಬೇಯೋದಕ್ಕೂ ಸರಿ ಆಗುತ್ತೆ. ನಿಮಗೆ ರುಚಿಗೆ ನೀವು ಎಷ್ಟು ಕ್ವಾಂಟಿಟಿ ಇದೆ ನೋಡಿಕೊಂಡು ಉಪ್ಪು ಹಾಕಿ. ನಾನು ಸ್ವಲ್ಪ 2 ಹಾಕಿದ್ದೀನಿ ಬ್ರೋಕ್ಲಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಕಡಲೆ ಬೀಜ ಒಂದು 2 ಹಿಡಿಯಷ್ಟು ಹುರಿದ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಳ್ಳಿ. ಹುರಿಬೇಕು ನೋಡಿ. ನೀವು ಇದಕ್ಕೆ ನೀರು ಹಾಕೋದೇ ಬೇಡ, ಎಷ್ಟು ನೀರು ಬಿಟ್ಟಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀರೇ ಹಾಕಬಾರ್ದು, ಹಾಕಿ ನೀವು ಮಾಡ್ಕೊಳ್ಬೇಕು. ಈಗ ಅದು ಕಡಲೆ ಬೀಜ ಹುರಿದು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಒಂದೂವರೆ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಮತ್ತು ಇದು 2 ಹಾಕ್ಕೊಳ್ಳೋಣ. ನನ್ನ ಮಗಳು ಎಲ್ಲನೂ ಹಾಯ್ತಾಳೆ. ಇದು ಸ್ವಲ್ಪ ಲೈಟಾಗಿ ತರಿ ಮಾಡಿಬಿಟ್ಟು ಹಾಕೋಣ. ಮಕ್ಕಳು ಏನೊಂದು ಹಾಕಿದ್ರು ಇದು ಮಾಡ್ತಾರೆ ತಿನ್ನೋಕ್ಕೆ, ಹೀಗಾಗಿ ಹಿಂಗೆ ಮಾಡಿ ನೋಡಿ. ಕಡಲೆ ಬೀಜ, ಕಾಯಿ ತುರಿ ಮತ್ತು ಎಳ್ಳು ಈ 3 ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಜಾಸ್ತಿ ನೈಸ್ ಅಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳಿ ನೋಡಿ. ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈಗ ಹಾಕ್ತೀನಿ ನೋಡಿ. ಇದಕ್ಕೆ ಹಾಕಿ ಒಂದು 10 ನಿಮಿಷ ಬೇಯಿಸಿಬಿಟ್ಟು ಆಫ್ ಮಾಡಿಬಿಡಿ, ರೆಡಿ ಆಗಿಬಿಡುತ್ತೆ. ಬೆಂದಿದೆ ಆಲ್ರೆಡಿ, ಬಟ್ ಕಾಯಿ ಎಲ್ಲ ಒಂದ್ಸರಿ ಹಾಕಿದ್ಮೇಲೆ ಒಂದು 5 ನಿಮಿಷ ಅದನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಒಂದು 5-10 ನಿಮಿಷ ಆಫ್ ಮಾಡೋಣ ಅಷ್ಟೇ. ಅವಾಗ ರೆಡಿ ಆಗುತ್ತೆ. ನೋಡಿರಿ, ಈ ಥರ ಮಾಡ್ಕೊಂಡು ತಿನ್ನಿ ನೀವು. ಇವಾಗ ರೆಡಿಯಾಗಿದೆ. ಟೇಸ್ಟ್ ಟ್ರೈ ಮಾಡ್ಕೊಂಡು ಟೇಸ್ಟ್ ಮಾಡಿ. ನೆಕ್ಸ್ಟ್ ನೀವು ಇದೇ ರೀತಿ ಮಾಡ್ಕೊಂಡು ತಿಂತೀರ ಬ್ರೋಕ್ಲಿ. ಸೂಪರಾಗಿದೆ ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.